ಯದ್ರೂರು ಗ್ರಾಮದಲ್ಲಿ ಶಿವಪಾರ್ವತಿ ಗಣಪತಿ ಸನ್ನಿಧಿಯ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಅದ್ದೂರಿ ಸಂಭ್ರಮ. ಈ ಮಹೋತ್ಸವದಲ್ಲಿ ಗೌರವಾನ್ವಿತ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ತೂಪಲ್ಲಿ ನಾರಾಯಣಸ್ವಾಮಿ ಅವರು ಭಾಗವಹಿಸಿದ್ದರು. ಇವರೊಂದಿಗೆ ಗ್ರಾಮದ ಹಿರಿಯರು, ಪ್ರಮುಖರು, ಗಣ್ಯರು, ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಹೋಬಳಿ ಮತ್ತು ತಾಲೂಕು ಮಟ್ಟದ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನಿನ್ನೆಯಿಂದ ಆರಂಭವಾಗಿದ್ದ ಈ ಧಾರ್ಮಿಕ ಕಾರ್ಯಕ್ರಮಗಳು ಇಂದು ಕುಂಭಾಭಿಷೇಕ ಮತ್ತು ಹೋಮಹವನಗಳೊಂದಿಗೆ ಸಂಪನ್ನಗೊಂಡವು. ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಕಳಸಗಳೊಂದಿಗೆ ದೇವಸ್ಥಾನದ ಸುತ್ತ ಹಾಗೂ ಊರಿನ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ, ಫಲಹಾರ ಹಾಗೂ ಸಿಹಿ ವಿತರಣೆ ಮಾಡಲಾಯಿತು. ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ, ಊರಿನ ಗ್ರಾಮಸ್ಥರ ಮತ್ತು ಭಕ್ತರ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೆಯೇ ಎಲ್ಲಾ ಕುಟುಂಬಗಳಲ್ಲಿ ನೆಮ್ಮದಿ, ಸುಖ, ಶಾಂತಿ ನೆಲೆಸಲಿ ಎಂದು ಈ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಸ್ವಾಮೀಜಿಯವರು ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಪ್ರಶಸ್ತಿ ವಿಜೇತನಾದ ವಿದ್ಯಾರ್ಥಿಗೆ ದೇವಸ್ಥಾನದ ಆವರಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಶೀರ್ವದಿಸಲಾಯಿತು. ದೇವಸ್ಥಾನದ ಸಮಿತಿಯವರು ಕಾರ್ಯಕ್ರಮದ ಮುಂದಿನ ಸವಿಸ್ತಾರ ಯೋಜನೆಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ಹಂಚಿಕೊಂಡರು. ಧಾರ್ಮಿಕ ವಿಧಿವಿಧಾನಗಳ ನೇತೃತ್ವ ಪೂಜಾ ಆಗಮಿಕರು ಎಲ್. ಸೂರ್ಯನಾರಾಯಣ ಅವರ ಪುತ್ರರಾದ ಜೆಎಸ್. ಕರುಣಾಕರ ರಾವ್, ಸುಧೀಂದ್ರ ಶರ್ಮಾ ಹಾಗೂ ಯಲ್ದೂರು ವೃಂದದವರು. ಅರ್ಚಕರು ಕೆಆರ್. ಶೇಷಾದ್ರಿ ಮತ್ತು ಕೆಎಸ್. ಭರತ್ ಶರ್ಮಾ, ಯಲ್ದೂರು. ದೇವಸ್ಥಾನದ ಈ ಕಾರ್ಯಕ್ರಮಕ್ಕೆ ಪಂಡಿತ್ ವಾದ್ಯಗೋಷ್ಠಿ ಸಿಬ್ಬಂದಿ ವರ್ಗದವರು ಸಾಥ್ ನೀಡಿದ್ದು, ಇಡೀ ವಾರ್ಷಿಕೋತ್ಸವ ಸಂಭ್ರಮ ಸಡಗರದಿಂದ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. चोदयाते मेधा देवी जुषमाणा नागात् विश्वाचे भद्रा सुवनस्यमाना त्वया दुष्टानुदमाना गुरुक्तां प्रहत्पदेव विदधे सुवीराः त्वया दुष्टरशर्पवति देवि त्वया ब्रह्मागतश्रीरुपत्वया त्वया दुष्टश्चित्रं विन्दते वसुकानो जिषस्वद्रविणोरमेते या मेधा गन्धर्वेषु धियं मनः दैवीं मेधा सरस्वती सामां मेधा सुरभिर्दृशता आमां मेधा सुरभिर्विश्वरूपा हिरण्यवर्णा जगते जगम्या ऊर्जस्वती पयसा बिम्बमाना सामां मेधा सुप्रतीकाजशङ्कां मयि मेधां मयि प्रजां मयि यज्ञस्तेजो ददातु मयि मेधां मयि प्रजां मयीन्द्र इन्द्रियं ददातु मयि मेधां मयि प्रजां मयि सूर्यो भ्राम्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः तां मावः जातवेदो लक्ष्मीमनपगामिनीं यस्यां हिरण्यं विन्दे जङ्गामश्वं पुरुषानहम् अश्वपूर्वामृतमध्यां हस्तिनाथप्रबोधिनीं श्रियं देवीमुपह्वदे श्रीर्मा देवी जुषतां कांसोऽस्मितां हिरण्यप्राकारामार्द्रां ज्वलन्तीं तृप्तां तर्पयन्तीं पद्मे स्थितां पद्मवर्णां तामिहोपह्वदे श्रियं चन्द्रां प्रभासां यशसा ज्वलन्तीं श्रियल्लोके देवदुष्टामुदारां तां पद्मिनीं शरणमहं प्रपद्ये लक्ष्मीर्मे नश्यतां
त्वां वृणे आदित्यवर्णे ಬರ್ತೀನಿ ఇట్లా చీరలు అడ్డం పెట్టేసింటే ఇట్లా 4 లైన్లో వచ్చింటే సరిపోను. ಬೆಳಿಗ್ಗೆ ಇವತ್ತು ಒಂದೇ ಪ್ಲೇಟ್ ಅಲ್ಲಿ ಕೊಡ್ರಪ್ಪ, 2 ಒಂದೇ ಪ್ಲೇಟ್ ಸ್ವಲ್ಪ ಋಷಿಕೇಶ್ ಈ ಹುಡುಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾಲೂಕಲ್ಲ, ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದು ಕಂಚಿನ ಪದಕವನ್ನ ಆ ಹುಡುಗ ಗಳಿಸಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅವರವರಿಗೆ ಅವರವರದೇ ಆದಂತಹ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥದ್ದು ತುಂಬಾ ಮುಖ್ಯ. ಹಾಗಾಗಿ ಆ ಹುಡುಗ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದಿದ್ದಾನೆ ಅಂತ ಹೇಳಿದ್ರೆ
ದೇಶ ಹೆಮ್ಮೆ ಪಡುವ ವಿಚಾರ. ತಾಲೂಕು ಮಾತ್ರ ಅಲ್ಲ, ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟ. ಇದು ಬರೀ ವ್ಯಕ್ತಿ ಎಲ್ಲ ತಾಲೂಕು ಅಲ್ಲ, ರಾಜ್ಯ ಅಲ್ಲ, ಯಾವುದೂ ಅಲ್ಲ. ಹಾಗಾಗಿ ಆ ಒಂದು ಹೆಮ್ಮೆ ಪಡುವಂತಹ ವಿಚಾರವಾಗಿ ಆ ಹುಡುಗನಿಗೆ ಪ್ರಸನ್ನ ಸೋಮೇಶ್ವರ ಸ್ವಾಮಿ ಅನುಗ್ರಹದಿಂದ ಇದೊಂದು ಅಧಿಕವಾದಂತಹ ಯಶಸ್ಸು, ಕೀರ್ತಿ ಎಲ್ಲವೂ ಲಭಿಸಿ ಹೀಗೆ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಆ ಭಗವಂತ ಪ್ರಸನ್ನ ಸೋಮೇಶ್ವರ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಇಲ್ಲಿ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡ್ತಾ ವಾಗರ್ಥವಿವ ಸಂಪೃಕ್ತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರಸನ್ನ ಗಣಪತಿ ದುರ್ಗಾಂಬಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವತಾ ಸಹಿತವಾಗಿ ಈ ದೇವಾಲಯದಲ್ಲಿ ಸೋಮೇಶ್ವರ ಸ್ವಾಮಿ ಪ್ರತಿಷ್ಠಾ ಕುಂಭಾಭಿಷೇಕ ಮಹೋತ್ಸವವನ್ನು ನೆರವೇರಿಸಿದ್ದೇವೆ. ಇವತ್ತಿಗೆ ಕಳೆದ ವರ್ಷ ಜ್ಯೇಷ್ಠ ಶುದ್ಧ ದಶಮಿ ದಿವಸ ಪ್ರತಿಷ್ಠಾಪನೆಯಾಗಿ ಇಂದಿಗೆ ವರ್ಷಕಾಲವಾಗಿದೆ. ಹಾಗಾಗಿ ಈ ವರ್ಷಕಾಲದಲ್ಲಿ ಇಲ್ಲಿ ಒಂದು ವಾರ್ಷಿಕೋತ್ಸವ ಅಂತ ಹೇಳಿ ಆ ಪ್ರಸನ್ನ ಸೋಮೇಶ್ವರನಿಗೆ ನಿನ್ನೆಯಿಂದ ಗಣಪತಿ ಪುಣ್ಯಾಹ ವಾಚನ, ನಾಂದಿ ದೇವನಾಂದಿ ಪ್ರಾರ್ಥನೆ ಪುರಸ್ಸರವಾಗಿ ಸಂಜೆ ವೇದಿಕಾರಾಧನೆ, ಕಲಶಾರ್ಚನೆ ಮಾಡಿ ವಾಸ್ತು ಹೋಮವನ್ನು ನೆರವೇರಿಸಿದ್ದೇವೆ. ಈಗ ಬೆಳಗ್ಗೆ ಗಣಪತಿ ನವಗ್ರಹ ಸಮೇತವಾಗಿ ಮೃತ್ಯುಂಜಯ ಸಹಿತವಾಗಿ ಪ್ರಸನ್ನ ಸೋಮೇಶ್ವರ ಪ್ರೀತ್ಯರ್ಥವಾಗಿ ಲೋಕ ಕಲ್ಯಾಣಾರ್ಥವಾಗಿ ರುದ್ರಹೋಮವನ್ನೆಲ್ಲ ನೆರವೇರಿಸಿದ್ದೇವೆ. ನಿನ್ನೆ ಇಂದು ಸಹಿತ ಸೋಮೇಶ್ವರ ಸ್ವಾಮಿಗೆ ಫಲಪಂಚಾಮೃತಾಭಿಷೇಕ ಪುರಸ್ಸರವಾಗಿ ರುದ್ರಾಭಿಷೇಕವನ್ನು ನೆರವೇರಿಸಿ ಲೋಕಕ್ಕೆಲ್ಲ ಕ್ಷೇಮವಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಅದರಂತೆ ಈ ದೇವಾಲಯದಲ್ಲಿ ಇತೋಪಿ ಅಧಿಕವಾಗಿ ಇದೇ ರೀತಿಯಾಗಿ ಉತ್ತರೋತ್ತರ ಶ್ರೇಯಸ್ಸು, ಯಾಕೆಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾವು ಹೇಳ್ತೇವೆ. ಹಾಗಾಗಿ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಸಹಿತ ಸುಖವಾಗಿ ಬದುಕಬೇಕು. ಬರೀ ಈ ಗ್ರಾಮದಲ್ಲಿ, ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ, ಹಾಗೆ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದೇವೆ ಎಲ್ಲರಿಗೂ ಸುಖವನ್ನ ಕೊಡ್ಲಿ ಅಂತ ಹೇಳಿ, ಹಾಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳಿ ಈ ಮೂಲಕ ಸ್ವಾಮಿಯಲ್ಲಿ ನೆರವೇರಿಸಿದ್ದೇವೆ. ಅದೇ ರೀತಿಯಾಗಿ ಈ ದೇವಾಲಯದಲ್ಲಿ ಇವತ್ತು ವಿಶೇಷವಾಗಿ ಈ ಹುಡುಗ ಋಷಿಕೇಶ್ ಅಂತ ಏನು ಹುಡುಗ ಇದ್ದಾನೆ, ಆ ಹುಡುಗ ಈ ದೇವಾಲಯದಲ್ಲಿ ಸ್ಥಾಪನೆಯಲ್ಲಿ ಮಾಡಿರುವಂತಹ ಉದಯಶಂಕರ್ ಅವರ ಮೊಮ್ಮಗ. ಹಾಗೆ ಆ ಹುಡುಗ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೃತೀಯ ಬಹುಮಾನವನ್ನು ಗಳಿಸಿದ್ದಾನೆ ಅಂತ ಹೇಳಿ ಇವರೆಲ್ಲ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಹುಡುಗ ಸಾಧನೆಯನ್ನು ಮಾಡಿರುವಂತಹದ್ದು, ಹಾಗೆ ಗಳಿಸಿದ್ದಾನೆ. ಇದೆಲ್ಲ ಈ ತಾಲೂಕು, ಈ ರಾಜ್ಯ ಹೆಮ್ಮೆ ಪಡುವಂತ ಒಂದು ವಿಚಾರ. ಹಾಗಾಗಿ ಆ ಹುಡುಗನಿಗೆ ಒಂದು ಸಣ್ಣದಾಗಿ ಒಂದು ಗೌರವವನ್ನ ಈ ಒಂದು ಸಮಯದಲ್ಲೇ ಸಹಿತ ಸ್ವಾಮಿಯ ಮುಂದುಗಡೆ ಅವನಿಗೆ ಒಂದು ಗೌರವವನ್ನ ಸಮರ್ಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಆ ಹುಡುಗನಿಗೆ ಸಹಿತ ಇತೋಪಿ ಅಧಿಕವಾಗಿ ಆರೋಗ್ಯವನ್ನ ಆಯಸ್ಸನ್ನ ಭಗವಂತ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೇವೆ. ಅದೇ ರೀತಿ ಇಲ್ಲಿ ಈ ದೇವಾಲಯಕ್ಕೆ ಬರುವಂತಹ ಎಲ್ಲ ಭಕ್ತರಿಗೆ ಸ್ವಾಮಿ ಅನುಗ್ರಹ ವಿಶೇಷವಾಗಿ ಲಭಿಸಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಸ್ವಾಮಿ, ಈ ದಿನ ಈ ಒಂದು ಎದುರೂರು ಗ್ರಾಮದಲ್ಲಿ ಈಗಾಗಲೇ ದೇವಸ್ಥಾನ ಪ್ರತಿಷ್ಠೆ ಆಗಿ 1ನೇ ವರ್ಷದ ವಾರ್ಷಿಕೋತ್ಸವ ಒಂದು ಹೋಮ ಆಗಲಿ, ಒಂದು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಮ್ಮೊಂದು ವೇದ ಪುರಾಣಗಳ ಲೋಕ ಕಲ್ಯಾಣ ಸಮಸ್ತ ಜನತೆಗೆ, ಎದುರೂರು ಗ್ರಾಮಸ್ಥರಿಗೆ, ಸುತ್ತಮುತ್ತ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದ, ಸಂಕಲ್ಪ, ಅವರ ಅನಿಸಿಕೆ, ಕೋರಿಕೆ ಯಾವ ರೀತಿ ಅತಿ ಶೀಘ್ರದಲ್ಲಿ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಲೋಕದಲ್ಲಿ ಒಂದು ಮಾತಿದೆ, ಎಲ್ಲರಿಗೂ ಗೊತ್ತಿರೋದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುದು ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ. ಚಿಕ್ಕವರಿದ್ದಾಗಿಂದ ನಮ್ಗೆಲ್ಲ ಕಲಿಸಿಕೊಟ್ಟಿದ್ದಾರೆ. ಆದ್ರೆ ಮನುಷ್ಯನ ಅನುಭವ ಸುಳ್ಳಾಗಬಹುದು ಯಾವತ್ತು, ಆದ್ರೆ ವೇದಗಳು ಮಾತ್ರ ಯಾವತ್ತೂ ಸುಳ್ಳಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾರೇ ಒಬ್ರು ನಮ್ಮ ಎದುರಿಗೆ ನಿಂತವನು ಒಂದು ತಪ್ಪು ಅಂತ ನಾವು ಹೇಳ್ತೇವೆ, ನಾಳೆ ದಿವಸ ಮತ್ತೆ ಏನು ಹೇಳ್ತೇವೆ, ಇಲ್ಲ ಅವನು ತಪ್ಪು ಮಾಡಿಲ್ಲ, ಅವನು ಮಾಡಿದ್ದು ಸರಿ ಅಂತ ನಮಗೆ ಮತ್ತೆ ಅನಿಸುತ್ತೆ. ಅವಾಗೇನು ಹೇಳ್ತೇವೆ, ಅವನು ತಪ್ಪು ಮಾಡಿಲ್ಲಪ್ಪ ಅಂತ ನಾವು ಅನಿಸ್ತೇವೆ. ಹಾಗಾಗಿ ಮನುಷ್ಯನ ಅನುಭವ ಸುಳ್ಳಾಗಬಹುದು, ಆದ್ರೆ ಹಿರಿಯರು ಹೇಳಿರುವಂತದ್ದು ಸುಳ್ಳು ಅಂತ ನಾನು ಹೇಳಲಿಕ್ಕಿಲ್ಲ. ಆದ್ರೆ ಮನುಷ್ಯನ ಅನುಭವ ಯಾವತ್ತು, ಈಗಿನ ಲೌಕಿಕ ವ್ಯವಹಾರದಲ್ಲಿ ಮನುಷ್ಯ ಯಾವತ್ತೂ ಸುಳ್ಳಾಗಬಹುದು ಹೇಳಿರುವಂತದ್ದು. ಯಾಕೆ, ಈಗ ಒಬ್ಬ ಮನುಷ್ಯ ಯಾರೋ ಹೊರಗಿರ್ತಾನೆ, ಆ ಹೊರಗಿನಿರುವಂತಹ ಮನುಷ್ಯನನ್ನ ಜೋರಾಗಿ ಹೆಸರಿಟ್ಟು ಕರೆದ್ರೆ ಒಳಗೆ ಬರ್ತಾನಲ್ವಾ, ಬಾಪ್ಪ ಇಲ್ಲಿ ಅಂತ ಹೇಳಿದ್ರೆ, ಅದೇ ರೀತಿ ಆಯಾ ಮಂತ್ರಗಳಿಂದ ನಾವು ಆ ಭಗವಂತನನ್ನ ಕರೆದ್ವಿ ಅಂತ ಹೇಳಿದ್ರೆ ಆ ಸ್ವಾಮಿ ಖಂಡಿತ ಬಂದೇ ಬರ್ತಾನೆ ಅಂತ ಋಷಿಗಳು ಹೇಳಿದ್ದಾರೆ. ಯಾಕೆಂದ್ರೆ ಋಷಿಗಳಿಗೆ ಸುಳ್ಳು ಹೇಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ನಮಗಳಿಗೆಲ್ಲ ಸುಳ್ಳು ಹೇಳಬಹುದು, ನಾವೆಲ್ಲ ನಮ್ಗೆ ಅದರ ಅವಶ್ಯಕತೆ ಇದೆ. ಆದ್ರೆ ಋಷಿಗಳಿಗೆ ಯಾವತ್ತು ಋಷಿವಾಕ್ಯ ಯಾವತ್ತು ಸುಳ್ಳು ಆಗುವುದೇ ಇಲ್ಲ. ಹಾಗಾಗಿ
ನಮಗೆ ಪುರಾಣ ಇತಿಹಾಸಗಳಲ್ಲಿ, ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅದರ ಪುರಸ್ಸರವಾಗಿ ನಮ್ಮ ಗುರುಮುಖೇನ ನಾವೇನೆಲ್ಲ ಅಧ್ಯಯನ ಮಾಡಿರ್ತೇವೆ ಅದರ ಪುರಸ್ಸರವಾಗಿ ನಾವಿಲ್ಲಿ ಆ ಭಗವದ್ ಆರಾಧನೆ, ಹೋಮ, ಅಭಿಷೇಕಾದಿಗಳನ್ನು ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಖಂಡಿತ ಸ್ವಾಮಿಯ ಸಾನ್ನಿಧ್ಯ ಇದ್ದೇ ಇರುತ್ತೆ. ಲೋಕದಲ್ಲೆಲ್ಲ